ಈ ವಿಶೇಷ ಕಾರ್ಯಕ್ರಮದ ಪ್ರಾಯೋಜಕರು ಡಿಯಾಗೋ ಫಿನಾನ್ಸ್. ಫಸ್ಟ್ ಟೈಮ್ ಕ್ಲಾರಿಫಿಕೇಶನ್ ಕೊಡ್ತಿರೋದು ನಾನು. ಸೊ ಆ್ಯಕ್ಚುಲಿ ಎಲ್ಲರೂ ಅದು ನನ್ನ ಸೀಮಂತ ಅಂತ ಅಂದ್ಕೊಂಡಿದ್ದಾರೆ. ಮೀ ಕ್ಲಾರಿಫೈ ಐ ಆಮ್ ನಾಟ್ ಪ್ರೆಗ್ನೆಂಟ್. ಐ ಹ್ಯಾವ್ ಹ್ಯಾಡ್ ಹಿಂದೂ ಫ್ರೆಂಡ್ಸ್. ನಾನು ಬೆಳೆದಿರೋದೇ ಅವ್ರ ಜೊತೆ. ಚಿಕ್ಕವಳಿಂದ ನನಗೆ ಹೆಣ್ಣು ದೇವರು ಅಂದರೆ ಒಂದು ಸ್ವಲ್ಪ ಜಾಸ್ತಿ ಇಷ್ಟ. ಲೈಕ್ ಮದುವೆ ಆಗಿ ಐ ಥಿಂಕ್ 2 ಡೇಸಲ್ಲೇ ವರಮಹಾಲಕ್ಷ್ಮಿ ಬಂತು. ವೆನ್ ಐ ಗಾಟ್ ಮ್ಯಾರಿಡ್, ಓಕೆ ನಮ್ಮ ಅತ್ತೆ ಏನು ಮಾಡ್ತಿದ್ದಾರೆ ಏನೋ. ಸೆಕೆಂಡ್ ಇಯರ್ ಆಲ್ಸೋ ನಾನು ನೋಡಿದೆ. ಥರ್ಡ್ ಇಯರ್ ಆ್ಯಕ್ಚುಲಿ ನಾನೇ ಕವರ್ ಮಾಡಿ ಮಾರ್ಕೆಟ್ಗೆ ಹೋಗಿ ಫ್ಲವರ್ಸ್ ತಂದು ಎಲ್ಲ ಅದದ್ದು ಏನು ಡೆಕೋರ್ ಐಟಮ್ಸ್ ಇದೆ ಎಲ್ಲ ತಂದುಬಿಟ್ಟು ನಾನೇ ಡೆಕೋರೇಟ್ ಮಾಡಿರೋದು ದಿಸ್ ಟೈಮ್. ಸೊ ಅದು ಒಂಥರ. ನಮಸ್ಕಾರ ಸ್ನೇಹಿತರೆ, ವಿಶ್ವವಾಣಿ ಟಿ ವಿ ಸ್ಪೆಷಲ್ನ ಈ ಒಂದು ವಿಶೇಷ ಸಿನಿಮಾ ಸೆಗ್ಮೆಂಟಿಗೆ ಸ್ವಾಗತ. ನಾನು ಸುಜಯ್ ರಾಜ್. ಸ್ನೇಹಿತರೆ, ಕೋಮಲ್ ಕುಮಾರ್ ಮತ್ತು ಸೋನಲ್ ಮಾಂಟೆರೋ ಅಭಿನಯದ ರೋಲೆಕ್ಸ್ ಅನ್ನುವಂತಹ ಸಿನಿಮಾ ಇನ್ನೇನು ಕೆಲವೇ ದಿನಗಳಲ್ಲಿ ಬಿಡುಗಡೆ ಆಗಲಿಕ್ಕಿದೆ. ಇವತ್ತು ಟೀಸರ್ ಕೂಡ ರಿಲೀಸ್ ಆಗಿದೆ. ಸದ್ಯಕ್ಕೆ ಈ ಒಂದು ಸಿನಿಮಾ ಬಗ್ಗೆ ಮಾತಾಡಲಿಕ್ಕೆ ನಮ್ಮ ಜೊತೆಗೆ ಕರಾವಳಿ ಚೆಲುವೆ ಸೋನಲ್ ಮಾಂಟೆರೋ ಅವರಿದ್ದಾರೆ. ಮಾತಾಡಿಸ್ತಾ ಹೋಗೋಣ ಬನ್ನಿ. ಸೋನಲ್ ಮ್ಯಾಮ್, ಫಸ್ಟ್ಲಿ ಕಂಗ್ರ್ಯಾಚುಲೇಷನ್ಸ್. ಆಫ್ಟರ್ ರಾಧೇಯ ಐ ಥಿಂಕ್ ಈ ಸಿನಿಮಾ ರೋಲೆಕ್ಸ್ ರಿಲೀಸ್ ಆಗ್ತಿರೋವಂಥದ್ದು. ಕೋಮಲ್ ಸರ್ ಜೊತೆಗೆ ನಿಮ್ಮ ಕಾಂಬಿನೇಷನಲ್ಲಿ ಮೊದಲನೇ ಸಿನಿಮಾ ಬರ್ತಾ ಇರೋವಂಥದ್ದು, ಪ್ಲಸ್ ಆ್ಯಡ್ ಆನ್ ಆಗಿ ವಿನೋದ್ ಪ್ರಭಾಕರ್ ಸರ್ ಕೂಡ ಇದ್ದಾರೆ ಆ್ಯಕ್ಚುಲಿ. ಸೊ ಎಷ್ಟು ಖುಷಿ ಇದೆ ಅಂತ? ತುಂಬ ಖುಷಿ ಆಗ್ತದೆ. ಒಂದು ಕಡೆ ಕೋಮಲ್ ಸರ್ ಅಂತ ಒಂದು ಸೆನ್ಸೇಷ್ನಲ್ ಸ್ಟಾರ್ ಜೊತೆ ವರ್ಕ್ ಮಾಡೋಕ್ಕೆ ಒಂದು ಅವಕಾಶ ಸಿಕ್ತು. ಇನ್ನೊಂದು ಮತ್ತೆ ನನ್ನ ಬೆಸ್ಟ್ ಫ್ರೆಂಡ್ ಜೊತೆ ವರ್ಕ್ ಮಾಡೋ ಒಂದು ಅವಕಾಶ ಸಿಕ್ತು ಇದೇ ಸಿನಿಮಾದಲ್ಲಿ. ಸೊ ಇಟ್ ಈಸ್ ಅ ಪ್ಯಾಕೇಜ್ ನನಗೆ. ಪ್ಲಸ್ ನಾನು ಮಾಡಿರೋ ಕ್ಯಾರೆಕ್ಟರ್ ಕೂಡ ನಾನು ಹೇಳ್ದಂಗೆ ಪ್ರೀವಿಯಸ್ಲಿ ಸ್ಟೇಜ್ ಮೇಲೆ ಹೇಳಿದೆ, ನನಗೇ ಅದನ್ನು ಕ್ಯಾರಿ ಮಾಡೋಕ್ಕಾಗತ್ತಾ ಅಂತ ಒಂದು ಡೌಟ್ ಇತ್ತು. ಬಿಕಾಸ್ ಇನ್ ರಿಯಲ್ ಲೈಫ್ ಐ ಆಮ್ ನಾಟ್ ದ್ಯಾಟ್. ಅದನ್ನು ಕ್ಯಾರಿ ಮಾಡೋಕ್ಕೆ ನಂಗೆ ಬರಲ್ಲ. ಒಂದು ಆ್ಯಟಿಟ್ಯೂಡು, ದುರಹಂಕಾರ ಅದೆಲ್ಲ ನಂಗೆ ಕ್ಯಾರಿ ಮಾಡೋಕ್ಕೆ ಬರಲ್ಲ. ಬಟ್ ಇದರಲ್ಲಿ ಐ ಹ್ಯಾವ್ ಟು ಹ್ಯಾವ್ ದ್ಯಾಟ್ ಆ್ಯಟಿಟ್ಯೂಡ್, ಅಹಂಕಾರ ಮತ್ತು ಎಕ್ಸ್ಟ್ರೀಮ್ ದುಡ್ಡದ್ದು ಇದು ಹುಚ್ಚು ಅದೆಲ್ಲ ಇದೆ ನನ್ನ ಸಿನಿಮಾದಲ್ಲಿ. ಸೊ ಐ ಥಿಂಕ್ ಆಲ್ ಇನ್ ಆಲ್ ನನಗೆ ಇದು ಹೋಲ್ ಸಿನಿಮಾನೇ ಒಂದು ಹೊಸ ಎಕ್ಸ್ಪೀರಿಯನ್ಸ್. ಈಗ ಕೋಮಲ್ ಸರ್ದು ಡೈಲಾಗ್ಸ್ ಎಲ್ಲ ಕೇಳಿದಾಗ ಅವ್ರದ್ದು ಏನು ಹಿಂದಿನ ಅವರು ಅಂದರೆ ಆ್ಯಸ್ ಅ ಕಾಮಿಡಿಯನ್ ಅವ್ರು ಏನೇನು ಆ್ಯಕ್ಚುಲಿ ಪಾತ್ರಗಳನ್ನು ನಿಭಾಯಿಸಿದರು, ಸೊ ಆ ಥರದ್ದೇ ಒಂದು ಶೇಡ್ ಇರುತ್ತೆ ಅವ್ರ ಪಾತ್ರಕ್ಕೆ ಅಂತ ಅನ್ನಿಸ್ತಾ ಇದೆ. ಬಟ್ ಟೈಟಲ್ ಮಾತ್ರ ರೋಲೆಕ್ಸ್ ಅಂತ ಇದೆ. ಸೊ ನಿಮ್ಮ ಪಾತ್ರವನ್ನು ಅಂದರೆ ಕಿಡ್ನಾಪ್ ಆಗಿದೆ ಅನ್ನೋ ಥರ ಎಲ್ಲ ತೋರಿಸಿದ್ದಾರೆ ಆ್ಯಕ್ಚುಲಿ. ಸೊ ಏನು ಎಕ್ಸ್ಪೆಕ್ಟ್ ಮಾಡ್ಬೋದು ಈ ಸಿನಿಮಾದಿಂದ ನಾವು ಅಂತ? ಐ ಕೆನಾಟ್ ಟೆಲ್ ದ ಹೋಲ್ ಥಿಂಗ್, ಬಟ್ ಒಂದಂತೂ ನಿಜ, ಕೋಮಲ್ ಸರ್ ಇದ್ದಾರೆ ಅಂದಿದ ತಕ್ಷಣ ಒನ್ ಥಿಂಗ್ ಯು ಕ್ಯಾನ್ ಎಕ್ಸ್ಪೆಕ್ಟ್ ಇಸ್ ಅ ಲಾಟ್ ಆಫ್ ಫನ್. ನಾನು ಅದೇ ಅಲ್ಲಿ ಶೂಟಿಂಗ್ ಮಾಡ್ತಿರುವಾಗ ಅವ್ರು ಡೈಲಾಗ್ ಹೇಳಿದ್ರೆ ಎಷ್ಟೋ ಸರ್ತಿ ನನ್ನಿಂದ ಒನ್ ಮೋರ್ ಆಗಿದೆ. ಅಂದರೆ ಅವ್ಳು ಸ್ಪಾಂಟೇನಿಯಸ್ ಆಗಿ ಏನೋ ಇವಾಗ ಅವ್ರು ಹೇಳಿದ್ರಲ್ಲ, ಇನ್ನು ಮುಂದೆ ಈ ತರುಣನ ಬಾಸ್ ಅಂತ ಕರಿಬೇಕು ಅಂತ, ಅದು ಗೊತ್ತಿರಲಿಲ್ಲ, ಆ ಡೈಲಾಗೇ ಇಲ್ಲ. ಅಲ್ಲಿ ಆ್ಯಕ್ಷನ್ ಅಂದು ಮುಂದೆ ಬಂದಿದ್ದ ತಕ್ಷಣ ಅವರ ಡೈಲಾಗ್ ಹೇಳಿದ್ರು ನಂಗೆ ನಗು ಕಂಟ್ರೋಲ್ ಮಾಡೋಕ್ಕಾಗಿಲ್ಲ. ಸೊ ಎಷ್ಟೋ ಸರ್ತಿ ಸ್ಪಾಂಟೇನಿಯಸ್ ಆಗಿ ನಾನು ಆನ್ ಶಾಟೇ ನಕ್ಕಿದ್ದೀನಿ. ಸೊ ನಾನೇ ಅಲ್ಲಿ ನಕ್ಕಿದ್ದೀನಿ ಅಂದರೆ ಐ ಆಮ್ ಶ್ಯೂರ್ ಥಿಯೇಟ್ರಲ್ಲಿ ಇಟ್ಸ್ ಗೋಯಿಂಗ್ ಟು ಬಿ ಟೂ ಮಚ್ ಫನ್. ಅದ್ರ ಜೊತೆ ಇಟ್ ಆಲ್ಸೋ ಹ್ಯಾಸ್ ಇಮೋಷನ್ಸ್ ಇದೆ. ಆಮೇಲೆ ಒಂದು ಸ್ವಲ್ಪ ಥ್ರಿಲ್ ಕೂಡ ಇದೆ, ಯಾರು ಏನು ಅನ್ನೋ ಸಸ್ಪೆನ್ಸ್ ಥರ ಒಂದು ಚಿಕ್ಕದು. ಸೊ ಈ ಸಿನಿಮಾದಲ್ಲಿ ಯು ಕ್ಯಾನ್ ಎಕ್ಸ್ಪೆಕ್ಟ್ ಆಲ್ ಆಫ್ ದಿಸ್, ಬಟ್ ಮೋರ್ ಆಫ್ ಫನ್ ಅಂತ ಹೇಳ್ಬೋದು. ಆ್ಯಂಡ್ ಲವ್ ಸ್ಟೋರಿ ಕೂಡ ಇದೆ, ಒಂದು ಚಿಕ್ಕ ಲವ್ ಸ್ಟೋರಿ ಕೂಡ ಆ್ಯಡ್ ಆನ್ ಆಗುತ್ತೆ. ಸೊ ಎಲ್ಲ ಏನೋ ಒಂದು ಸಿನಿಮಾ ಅಂದಿದ ತಕ್ಷಣ ಇದೆಲ್ಲ ಇರಬೇಕಂತಿಲ್ಲ, ಫೈಟ್ ಇರಬೇಕು, ಇದಿರಬೇಕು, ಅದೆಲ್ಲ ಇದು ಈ ಸಿನಿಮಾದಲ್ಲಿದೆ. ಇನ್ನು ವಿನೋದ್ ಪ್ರಭಾಕರ್ ಅವ್ರ ಜೊತೆಗೆ ಯಾವ ಥರ ಅಂದರೆ ನಿಮ್ಮ ಒಂದು ಪಾತ್ರ ಮೂಡ್ ಬಂದಿರುತ್ತೆ ಅಂತ? ಬಿಕಾಸ್ ಫಸ್ಟ್ ಅಂದರೆ ಜೋಡಿ ಆಲ್ರೆಡಿ ಅಕ್ಸೆಪ್ಟ್ ಮಾಡ್ಕೊಂಡಿದ್ದಾರೆ ಜನಗಳು, ತುಂಬ ಪರಿಚಿತ ಜೋಡಿ ಇದೆ ಆ್ಯಕ್ಚುಲಿ. ಸೊ ಆಫ್ಟರ್ ಮಾದೇವ ಈ ಸಿನಿಮಾ ಕ್ಯಾಮಿಯೋ ಅಂತ ಅವರೇ ಹೇಳಿಬಿಟ್ರು, ಕೊನೆಯಲ್ಲಿ ಬರ್ತೀನಿ ಸಿನಿಮಾದಲ್ಲಿ ಅಂತೆಲ್ಲ. ಸೊ ಹೆಂಗಿರುತ್ತೆ, ಯಾವ ಥರದ ಶೇಡ್ ಅವ್ರದ್ದು, ನಿಮ್ಮ ಜೊತೆಗೆ ಏನು ಪಾತ್ರ ಅಂತ? ಅವ್ರದ್ದು ಆ್ಯಕ್ಚುಲಿ ಏನು ಬಿಟ್ಕೊಡೋಕ್ಕಾಗಲ್ಲ. ಬಿಕಾಸ್ ಈಸ್ ಅ ವೆರಿ ಇಂಪಾರ್ಟೆಂಟ್ ಪರ್ಸನ್ ಈ ಇಡೀ ಸಿನಿಮಾದಲ್ಲಿ. ವಿನೋದ್ ಸರ್ದು ಕ್ಯಾರೆಕ್ಟರ್ ತುಂಬ ಅಂದರೆ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಲಾಸ್ಟಿಗೆ ಬರ್ಬೋದು, ಬಟ್ ಅಲ್ಲಲ್ಲಿ ಕ್ಯಾರಿ ಆಗ್ತಾನೆ ಇರ್ತಾರೆ ಥ್ರೂ ಔಟ್ ದ ಸಿನಿಮಾ. ಆ್ಯಂಡ್ ನಮ್ಮಿಬ್ಬರದ್ದು ಅಫ್ಕೋರ್ಸ್ ರಾಬರ್ಟಲ್ಲಿ ಆ ಒಂದು ದೇ ವಾಸ್ ಅನದರ್ ಕೈಂಡ್ ಆಫ್ ಲವ್. ಮಾದೇವದಲ್ಲಿ ಒಂಥರ ಪ್ರೀತಿ ಇತ್ತು. ಇದರಲ್ಲಿ ಯು ವಿಲ್ ಸಿ ಅನದರ್ ಲೈನ್. ಅದು ಆ ಎರಡು ಸಿನಿಮಾಕ್ಕಿಂತ ಡೆಫಿನೆಟ್ಲಿ ಡಿಫ್ರೆಂಟ್ ಆಗಿರುತ್ತೆ ಇದರಲ್ಲಿ ನಂದು ವಿನೋದ್ ಸರ್ದು ಪಾತ್ರ. ವಿನೋದ್ ಸರ್ ಬಹಳ ಸಲ ಅಂದರೆ ನಿಮಗೆ ಆಪರ್ಚುನಿಟಿ ಕೊಡಿಸಿದ್ದಕ್ಕೆ ಥ್ಯಾಂಕ್ಸ್ ಅಂತ ಹೇಳಿದರು. ಅಂದರೆ ಚಿತ್ರರಂಗಕ್ಕೆ ಬಂದು ಇಷ್ಟು ವರ್ಷ ಆದಮೇಲೆ ಈ ರೀತಿ ಒಂದು ಸ್ಥಾನಕ್ಕೆ ನೀವು ಏರಿದ್ದೀರಿ. ಆ್ಯಕ್ಚುಲಿ ಒಬ್ರಿಗೆ ಆಪರ್ಚುನಿಟಿ ಕೊಡಿಸೋ ಥರ ಎಷ್ಟು ಖುಷಿ ಇದೆ ಅಂತ. ಆ ಥರ ಏನಿಲ್ಲ, ಅವ್ರು ಸುಮ್ಮನೆ ನಾನು ರೇಗ್ಸೋಕ್ಕೆ ಮತ್ತೆ ಥ್ಯಾಂಕ್ಸ್ ಅಂತ ಇದ್ದರು. ಅವ್ರೇನು ಒಂದು ಸರ್ತಿ ಹೇಳಿದ್ರು, ಓಕೆ ಅವ್ರು ಮತ್ತೆ ಸುಮ್ಮನೆ ಸಿನ್ಸ್ ವಿ ಆರ್ ಫ್ರೆಂಡ್ಸ್ ಅವರು ಸುಮ್ಮನೆ ರೇಗ್ಸೋಕ್ಕೆ ಹೇಳ್ತಾಯಿದ್ರು. ಬಟ್ ಏನಿಲ್ಲ, ಅವ್ರ ಜೊತೆ ಒಂಥರ ವರ್ಕ್ ಮಾಡಿ ಒಂದು ಸಖತ್ ಕಂಫರ್ಟ್ ಝೋನ್. ಅದು ಯಾಕೆ ಗೊತ್ತಿಲ್ಲ ವಿನೋದ್ ಸರ್. ಮತ್ತು ನಾನಂತಲ್ಲ, ಡೈರೆಕ್ಟರ್ಗೂ ಅವರಿದ್ದರು, ಇವರಿದ್ದರೆ ಚೆನ್ನಾಗಿರುತ್ತೆ. ಆ ಟೈಮಲ್ಲಿ ಬೇರೆ ಮಾದೇವನೂ
ಪ್ರಮೋಷನ್ಸ್ ನಡೀತಾ ಇತ್ತು. ಸೊ ಎವ್ರಿ ಡೇ ನಾವಿಬ್ಬರು ಒಟ್ಟಿಗೆ ಇರ್ತಾ ಇದ್ವಿ. ಆ ಟೈಮಲ್ಲಿ ನಾನು ಹೇಳಿದೆ ಈ ಥರ ಇದೆ ಸರ್. ಸೊ ಆ್ಯಂಡ್ ಐ ಥಿಂಕ್ ಅವ್ರು ಬಿಟ್ಟರೆ ಬೇರೆ ಯಾರೂ ಆ ರೋಲ್ಗೆ ಜಸ್ಟಿಸ್ ಕೊಡೋಕ್ಕಾಗ್ತಿರ್ಲಿಲ್ಲ. ಸೊ ಇಟ್ ವಾಸ್ ನಾನು ಕೊಟ್ಟಿರೋದು ಅಂತ ಅಲ್ಲ, ಅವ್ರು ಇಲ್ದಿದ್ದೆ ಆ ರೋಲ್ಗೆ ಬೇರೆ ಯಾರೂ ಜಸ್ಟಿಸ್ ಕೊಡೋಕ್ಕಾಗ್ತಿರ್ಲಿಲ್ಲ. ಸೊ ಅಪಾರ್ಟ್ ಫ್ರಮ್ ರೋಲೆಕ್ಸ್ ಆಗಸ್ಟ್ 11ಕ್ಕೆ 2 ವರ್ಷ ಆಯಿತು ಮದುವೆ ಆಗಿ ತರುಣ್ ಸುಧೀರ್ ಅವ್ರ ಜೊತೆಗೆ. ಹೆಂಗಿದೆ ಮದುವೆ ಜೀವನ ಅದ್ರ ಬಗ್ಗೆ ಎಲ್ಲ ಹೇಳೋದಾದರೆ, ಪ್ಲಸ್ ವರಮಹಾಲಕ್ಷ್ಮಿ ಫೋಟೋಶೂಟ್ ಅಂತೂ ಸಿಕ್ಕಾಪಟ್ಟೆ ವೈರಲ್ ಆಗೋಯ್ತು ಆ್ಯಕ್ಚುಲಿ. ಸೊ ವೈರಲ್ ಆ್ಯಕ್ಟ್ರೆಸ್ ಜೊತೆ ಕುತ್ಕೊಂಡಿದ್ದೀನಿ ನಾನು ಇವಾಗ. ಹೆಂಗಿತ್ತು ಹಬ್ಬದ ಸೆಲೆಬ್ರೇಷನ್ ಎಲ್ಲ, ಮತ್ತು 2 ವರ್ಷದ ಸೆಲೆಬ್ರೇಷನ್ ಅಂದರೆ ನೀವು ಟ್ರಿಪ್ಪಿಗೆಲ್ಲ ಹೋಗಿದ್ರಿ, ಹೇಗಾಗ್ತಿದೆ ಲೈಫ್? ಆ್ಯಕ್ಚುಲಿ 2 years ಅಂತ ನಮಗೇ ನಂಬೋಕ್ಕಾಗ್ತಿಲ್ಲ. ಬಿಕಾಸ್ ಒಂದು ಸ್ನ್ಯಾಪ್ ಆಫ್ ಫಿಂಗರಲ್ಲಿ ಅಷ್ಟು 2 years ಆಯಿತು. ಆ್ಯಂಡ್ ಐ ಥಿಂಕ್ ಇವತ್ತಿಗೂ ನಾವಿಬ್ಬರು ಎಲ್ಲೋ ಏನೋ ಆ ಪ್ರೀತಿ ಆಗಿರಲಿ, ಆ ಅಂಡರ್ಸ್ಟ್ಯಾಂಡಿಂಗ್ ಆಗಿರಲಿ, ಇಟ್ಸ್ ದ ಸೇಮ್, ಎಲ್ಲೂ ಚೇಂಜ್ ಆಗಿಲ್ಲ. ಆ್ಯಂಡ್ ಐ ಥಿಂಕ್ ಮ್ಯಾರೇಜ್ ಅದೇ ಮದುವೆ ಮುಂಚೆ ಆ ಒಂದು ಎಲ್ಲರೂ ಹೇಳ್ತಾರೆ ಗೊತ್ತಾ, ಅಯ್ಯೋ ಮದುವೆ ಅಮ್ಮ, ಮದುವೆ ಆಗಬೇಡ, ಇದು ಅದು ಅಂತ. ನಾನು ಇವಾಗ ಎಲ್ರಿಗೂ ಹೇಳ್ತೀನಿ ಮದುವೆ ಆಗಬೇಕು ಅಂತ. ಇಟ್ಸ್ ರಿಯಲಿ ಬ್ಯೂಟಿಫುಲ್. ಆ್ಯಂಡ್ ನನಗೆ ಸಿಕ್ಕಿರುವಂಥ ಪಾರ್ಟ್ನರ್ ಒಂದೇ ನಿಮಿಷ ಮುರಳಿ ಸರ್, ನನಗೆ ಸಿಕ್ಕಿರುವಂಥ ಪಾರ್ಟ್ನರ್ ಇಸ್ ವಂಡರ್ಫುಲ್ ಮ್ಯಾನ್, ಜೆಂಟಲ್ ಮ್ಯಾನ್ ಅಂತಲೇ ಹೇಳ್ಬೋದು. ಸೊ ಇವಾಗ ನನ್ನ ಫ್ರೆಂಡ್ಸ್ಗೆಲ್ಲ ನಾನೇ ಹೇಳ್ತೀನಿ, ಯು ಶುಡ್ ಗೆಟ್ ಮ್ಯಾರಿಡ್, ಇಟ್ ಇಸ್ ಬ್ಯೂಟಿಫುಲ್. ಆ್ಯಂಡ್ ಅಫ್ಕೋರ್ಸ್ ನಮ್ಮ 2nd year ಆ್ಯನಿವರ್ಸರಿ ನನಗೆ ಸರ್ಪ್ರೈಸ್ ಥರ ಆ್ಯಕ್ಚುಲಿ ಎಲ್ಲ ಪ್ಲ್ಯಾನ್ ಮಾಡಿದ್ದು. ವಿಯೆಟ್ನಾಮ್ ಟ್ರಿಪ್ಗೆ ಹೋಗಿದ್ವಿ. ಆ್ಯಂಡ್ ಆದಮೇಲೆ ವರಮಹಾಲಕ್ಷ್ಮಿದು ಅದು ನಿಜವಾಗ್ಲೂ ಲೆಟ್ ಮೀ ಕ್ಲಾರಿಫೈ, ಐ ಆಮ್ ನಾಟ್ ಪ್ರೆಗ್ನೆಂಟ್. ನಂಗೆ ಗೊತ್ತು ಇದೆ ನೆಕ್ಸ್ಟ್ ಅಂತ ಪ್ರಶ್ನೆ. ನೋ, ಐ ಆಮ್ ನಾಟ್ ಪ್ರೆಗ್ನೆಂಟ್. ಅದು ವರಮಹಾಲಕ್ಷ್ಮಿಗೆ ಅಂತ ಒಂದು ಶೂಟ್ ಮಾಡಿರೋದಷ್ಟೇ, ಅದು ಬಿಟ್ಟರೆ ಏನಿಲ್ಲ. ಅದೇ ನನ್ನ ಪ್ರಶ್ನೆ ಅದೇ ಆಗಿತ್ತು ನೆಕ್ಸ್ಟ್ ಆ್ಯಕ್ಚುಲಿ. ಬಿಕಾಸ್ ವರಮಹಾಲಕ್ಷ್ಮಿ ಜೊತೆಗೆ ಒಂದೇನಾದರೂ ಒಂದು ಗುಡ್ ನ್ಯೂಸ್ ಕೊಟ್ರ ಹಾಗಾದರೆ ಅನ್ನೋ ಥರದ್ದು ಆ್ಯಕ್ಚುಲಿ ಎಲ್ರಿಗೂ ತಲೆಗೆ ಬಂತು. ಅದಕ್ಕೆ ಸಿಕ್ಕಾಪಟ್ಟೆ ವೈರಲ್ ಕೂಡ ಆಯಿತು. ಅದ್ರ ಜೊತೆಗೆ ನೀವು ಮಹಾದೇವ ಟೈಮಲ್ಲಿ ಒಂದು ಸ್ಯಾರಿ ಉಡಿಸ್ಕೊಳ್ತಿರೋ ಸಮ್ ಮೇಕ್ ಓವರ್ ಸಮಥಿಂಗ್, ಯಾವುದೋ ಒಂದು ಫೋಟೋ ಶೂಟ್ ಐ ಥಿಂಕ್, ಅದು ಕೂಡ ಸಿಕ್ಕಾಪಟ್ಟೆ ಅಂದರೆ ವೈರಲ್ ಆಗ್ತಿತ್ತು. ಪ್ಯಾರಲಲ್ ಆಗಿ ಅದು ಬರ್ತಾಯಿತ್ತು ಆ್ಯಕ್ಚುಲಿ. ಓ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಅನೌನ್ಸ್ ಮಾಡಿಬಿಟ್ರೆ ಸೋನಲ್ ಅವ್ರು ಹಾಗಾದರೆ ಅನ್ನೋ ಥರ ಎಲ್ಲ ಬಂತು. ಸೊ ಪ್ರೆಗ್ನೆಂಟ್ ಅಲ್ಲ ಹಾಗಾದರೆ ಸೋನಲ್ ಅವರು? ನಾಟ್ ಪ್ರೆಗ್ನೆಂಟ್. ಅದೆಲ್ಲ ಇಟ್ ಇಸ್ ಅಂದರೆ ನಾನು, ಯಾಕೆಂದರೆ ಅದು ಆ್ಯಕ್ಚುಲಿ ವಿಡಿಯೋ ಅಪ್ಲೋಡ್ ಮಾಡಿದ್ಮೇಲೆ ನಾನು ಕಮೆಂಟ್ಸ್ ನೋಡಿದೆ, ಅಯ್ಯೋ ಹಂಗೆ ಕಾಣಿಸ್ತಿದ್ದೀನಾ, ದಪ್ಪ ಆಗಿದ್ದೀನಾ, ಯಾಕೆ ಹಿಂಗೆ ಅನ್ಕೋತಿದ್ದಾರೆ, ವರಮಹಾಲಕ್ಷ್ಮಿಗೆ ಶೂಟ್ ಮಾಡಿರೋದಲ್ಲ ಅಂತಾನೆ. ಅದು ಬಿಟ್ಟರೆ ಸೀರಿಯಸ್ಲಿ ಅದು ಮತ್ತು ಪ್ರೀವಿಯಸ್ ಬಂದಿರೋ ವಿಡಿಯೋ ಕೂಡ ಇಟ್ ಈಸ್ ಫ್ರಮ್ ರಾಧೆಯ ಸಿನಿಮಾ. ಶೂಟಿಂಗ್ ಟೈಮಲ್ಲಿ ಆ ಒಂದು ಪ್ರೆಗ್ನೆನ್ಸಿದು ಸೀನ್ ಇತ್ತು. ಸೊ ಆ್ಯಕ್ಚುಲಿ ಎಲ್ಲರೂ ಅದು ನನ್ನ ಸೀಮಂತ ಅಂತ ಅಂದ್ಕೊಂಡಿದ್ದಾರೆ, ಬಟ್ ಇಲ್ಲ, ದಟ್ ಶೂಟಿಂಗ್ದು ಫಸ್ಟ್ ಟೈಮ್ ಕ್ಲಾರಿಫಿಕೇಷನ್ ಕೊಡ್ತಿರೋದು ನಾನು. ಸೊ ಈಗ ಕ್ಲಾರಿಫಿಕೇಷನ್ ಕೊಟ್ರಿ, ಬಟ್ ಹಾಗಾದರೆ ಈಗ 2 ವರ್ಷ ಆಯಿತು, ಯಾವಾಗ ಎಕ್ಸ್ಪೆಕ್ಟ್ ಮಾಡ್ಬೋದು ಗುಡ್ ನ್ಯೂಸ್ನ ಅಂತ? ನೋಡೋಣ, ವೆನ್ ಎವರ್ ಹಿ ಬ್ಲೆಸ್ಸಸ್ ಅಸ್ ವಿತ್ ದಿಸ್ ಒನ್ ನಾನು ಆಕ್ಸೆಪ್ಟ್ ಮಾಡ್ತೀನಿ ಅಷ್ಟೇ. ಅಪಾರ್ಟ್ ಫ್ರಮ್ ದ್ಯಾಟ್ ಮ್ಯಾಮ್, ಅಂದರೆ ನೀವು ಆ್ಯಕ್ಚುಲಿ ವರಮಹಾಲಕ್ಷ್ಮಿ ಹಬ್ಬ ಆಚರಿಸಿದಾಗಿರ್ಬೋದು. ಸೊ ಅದ್ರ ಬಗ್ಗೆ ತುಂಬ ಖುಷಿ ವ್ಯಕ್ತಪಡಿಸ್ತಾರೆ ಆ್ಯಕ್ಚುಲಿ ನಿಮ್ಮ ಅಭಿಮಾನಿಗಳು, ತರುಣ್ ಸರ್ ಅವರ ಅಭಿಮಾನಿಗಳು. ಪ್ಲಸ್ ಅಂದರೆ ಬೇಸಿಕಲಿ ಇವರ ಕ್ರಿಶ್ಚಿಯನ್, ಬಟ್ ಸ್ಟಿಲ್ ನೀವು ಅದಕ್ಕೆ ಹಿಂದೂ ಕಲ್ಚರ್ಗೆ, ಹಿಂದೂ ಫೆಸ್ಟಿವಲ್ಸ್ಗೆಲ್ಲ ಅಡಾಪ್ಟ್ ಮಾಡ್ಕೊಂಡಿರೋದು ನಿಮ್ಮದೇ ಅನ್ನೋ ರೀತಿ ನೀವು ಅದನ್ನು ಭಾವಿಸಿ ಅದನ್ನೆಲ್ಲ ಸೆಲೆಬ್ರೇಟ್ ಮಾಡೋದೆಲ್ಲ ತುಂಬ ಖುಷಿ ಆಗುತ್ತೆ ಆ್ಯಕ್ಚುಲಿ ನೋಡುವಾಗ. ಏನು ಮೋಟಿವೇಶನ್ ಇದಕ್ಕೆಲ್ಲ ನಿಮಗೆ ಅಂತ? ಅದು ನಾನು ಫೋರ್ಸ್ಫುಲಿ ಅಂತೂ ಮಾಡ್ತಿಲ್ಲ. ನಾನು ಮದುವೆ ಆಗಿದ್ದೀನಿ, ಒಂದು ಹಿಂದೂ ಜೊತೆ ಮದುವೆ ಆಗಿದ್ದೀನಿ ಅಂತ ಮಾಡ್ತಿಲ್ಲ. ಇಟ್ ಈಸ್ ಮೈ ವಿಶ್. ಐ ಲೈಕ್ ದಿಸ್. ಆ್ಯಂಡ್ ಮದುವೆ ಮುಂಚೆ ಕೂಡ ಐ ಹ್ಯಾವ್ ಹ್ಯಾಡ್ ಹಿಂದೂ ಫ್ರೆಂಡ್ಸ್. ನಾನು ಬೆಳೆದಿರೋದೇ ಅವ್ರ ಜೊತೆ. ಸೊ ನಾನು ಇವಾಗ ಸಿನಿಮಾಗೆ ಹೋದರೆ ಟೆಂಪಲ್ಗೆ ಮುಹೂರ್ತಕ್ಕೆ ಹೋಗ್ತೀವಿ. ಸೊ ಐ ಥಿಂಕ್ ಇಟ್ ಈಸ್ ಇನ್ಬಿಲ್ಟ್. ಸೊ ಈವನ್ ನಿನ್ನೆ ಆ್ಯಂಡ್ ನನಗೆ ಯಾಕೆ ಗೊತ್ತಿಲ್ಲ, ಅದು ಚಿಕ್ಕವಳಿಂದ ನನಗೆ ಹೆಣ್ಣು ದೇವರು ಅಂದರೆ ಒಂದು ಸ್ವಲ್ಪ ಜಾಸ್ತಿ ಇಷ್ಟ. ನನಗೇನಿದ್ರು ಫಸ್ಟು ನಾನು ಪ್ರೇ ಮಾಡೋದೇ ಮದರ್ ಮೇರಿಗೆ. ಆ್ಯಂಡ್ ಇಲ್ಲಿ ಲಕ್ಷ್ಮೀ ಐ ರಿಯಲಿ ಬಿಲೀವ್. ಸೊ ನನಗೆ ಹೆಣ್ಣು ದೇವರು ತುಂಬ ಕ್ಲೋಸ್ ಟು ಮೈ ಹಾರ್ಟ್ ಅಂತಲೇ ಹೇಳ್ಬೋದು. ಸೊ ನಿನ್ನೆ ವರಮಹಾಲಕ್ಷ್ಮಿ 2 years ನಾನು ನೋಡಿದೆ. ಲೈಕ್ ಮದುವೆ ಆಗಿ ಐ ಥಿಂಕ್ 2 days ವರಮಹಾಲಕ್ಷ್ಮಿ ಬಂತು ವೆನ್ ಐ ಗಾಟ್ ಮ್ಯಾರಿಡ್. ಸೊ 2024 ಸೊ ನಾನು ನೋಡಿದೆ, ಓಕೆ ನಮ್ಮ ಅತ್ತೆ ಏನು ಮಾಡ್ತಿದ್ದಾರೆ ಏನು. 2nd year ಆಲ್ಸೋ ನಾನು ನೋಡಿದೆ. 3rd year ನಾವು ಡೆಕೋರ್ ಅವ್ರಿಗೆ ಕರೆದಿಲ್ಲ, ಏನೂ ಇಲ್ಲ. ನಾನೇ ಮಾರ್ಕೆಟ್ಗೆ ಆ್ಯಕ್ಚುಲಿ ನಾನೇ ಕವರ್ ಮಾಡಿ ಮಾರ್ಕೆಟ್ಗೆ ಹೋಗಿ ಫ್ಲವರ್ಸ್ ತಂದು ಎಲ್ಲ ಅದದ್ದು ಏನು ಡೆಕೋರ್ ಐಟಮ್ಸ್ ಇದೆ ಎಲ್ಲ ತಂದುಬಿಟ್ಟು ನಾನೇ ಡೆಕೋರೇಟ್ ಮಾಡಿರೋದು ದಿಸ್ ಟೈಮ್. ಸೊ ಅದೊಂಥರ ಐ ಥಿಂಕ್ ಸಖತ್ ಎಂಜಾಯ್ ಮಾಡಿದೆ ಅದನ್ನು. ಐ ಲವ್ ಡೂಯಿಂಗ್ ಆಲ್ ದಟ್. ಮತ್ತು ನಿನ್ನೆ ಚೆನ್ನಾಗಿ ಪೂಜೆ ಕೂಡ ಆಯಿತು. ಸೊ ಐ ರಿಯಲಿ ಎಂಜಾಯ್ ಡೂಯಿಂಗ್ ದಿಸ್. ಸೂಪರ್ ಮ್ಯಾಮ್. ಆ್ಯಂಡ್ 2015 ಎಕ್ಕಸಕ್ಕ ಬಂದಿದ್ದು, ಈಗ 11 years ಆಗೋಯ್ತು ಆ್ಯಕ್ಚುಲಿ ನಿಮ್ಮ ಜರ್ನಿ ಶುರುವಾಗಿ. ಸೊ ಹಿಂದೆ ತಿರುಗಿ ನೋಡುವಾಗ ಏನು ಅನಿಸುತ್ತೆ, ಜಸ್ಟ್ ಎಷ್ಟು ಖುಷಿ ಆಗುತ್ತೆ? ಇನ್ ಅ ಬ್ಯೂಟಿಫುಲ್ ಜರ್ನಿ. ಅಂದರೆ ಆ 2015 ಐ ಸ್ಟಿಲ್ ರಿಮೆಂಬರ್ ನಮ್ಮ ಅಮ್ಮ ಜೊತೆ ಜಗಳ ಆಡಿರೋದು,
ಸಿನಿಮಾ ಮಾಡಲ್ಲ ಅಂತ ಮಾಡಲ್ಲ ಅಂತ ಹಾಂ ಅಂದರೆ ಅವ್ರಿಗೆ ಆಸೆ ಇದ್ದಿದ್ದು ನಂದಲ್ಲ. ನಾನು ಸಿನಿಮಾ ಮಾಡಬೇಕು, ನಾನು ಸಿನಿಮಾದಲ್ಲಿ ಏನೋ ಮಾಡಬೇಕು ಅಂತ ಇದ್ದಿದ್ದು ಆಸೆ ಅವ್ರಿಗೆ, ನನಗಲ್ಲ. ನಾನು ಕಲಿಬೇಕು, ನಾನು ಎಲ್ಲೋ ಹೋಗಿ ಕೆಲಸ ಮಾಡಬೇಕು ಅಂತಲೇ ಇದ್ದಿದ್ದು. ಸಿನಿಮಾದಲ್ಲಿ ಆ 2015 ಅಲ್ಲ, ಶೂಟಿಂಗ್ ಸ್ಟಾರ್ಟ್ ಆಗಿದ್ದು 2012ಅಲ್ಲಿ 2012ಅಲ್ಲಿ ಶೂಟಿಂಗ್ ಸ್ಟಾರ್ಟ್ ಆಗಿದ್ದು. ನಮ್ಮಮ್ಮಗೆ ಹೇಳಿ ನಾನು, ಇಲ್ಲ ಇದು ಒಂದೇ ಸಿನಿಮಾ, ಇದು ಬಿಟ್ಟರೆ ನಾನು ಸಿನಿಮಾನೇ ಮಾಡಲ್ಲ, ಇದು ನಿಮ್ಮ ಖುಷಿಗೋಸ್ಕರ ಮಾಡ್ತೀನಿ ಅಂತ ಹೇಳಿದ್ದು. ಬಟ್ ಐ ಥಿಂಕ್ ಗಾಡ್ ಹ್ಯಾಡ್ ಡಿಫ್ರೆಂಟ್ ಪ್ಲ್ಯಾನ್ಸ್ ಅಂತಾರೆ ಗೊತ್ತಾ. ಸೊ ಇಲ್ಲಿಂದ ಟರ್ನ್ ಆಗಿ ಮೈ ಜರ್ನಿ ಹ್ಯಾಸ್ ಬೀನ್ ಬ್ಯೂಟಿಫುಲ್. ಆ್ಯಂಡ್ ಎಲ್ಲೂ ನನಗೆ ಹಿಂದೆ ತಿರುಗಿ ನೋಡೋ ಅವಕಾಶ ದೇವ್ರು ನಂಗೆ ಕೊಟ್ಟಿಲ್ಲ. ಈಸ್ ಬೀನ್ ವೆರಿ ಕೈಂಡ್. ಆ್ಯಂಡ್ ಇವತ್ತಿಗೂ ಕೆಲಸ, ಮದುವೆ ಆದಮೇಲೆ ಕೆಲಸ ಇಲ್ಲ ಅಂತ ಅನ್ನೋದು ಒಂದು ಮಿತ್ತಿದೆ. ಇಟ್ ಇಸ್ ಜಸ್ಟ್ ಅ ಮಿತ್. ಕೆಲಸ, ಯು ರೆಸ್ಪೆಕ್ಟ್ ವರ್ಕ್, ಯು ಲವ್ ವರ್ಕ್, ಆ ಪ್ಯಾಷನ್ ಇಟ್ಕೊಂಡು ಮಾಡಿದ್ರೆ ಮದುವೆ ಅದೆಲ್ಲ ಪಾರ್ಟ್ ಆಫ್ ಲೈಫ್ ಆಗಿರುತ್ತೆ. ಕೆಲಸ ಅಂತೂ ಬರ್ತಾನೆ ಇರುತ್ತೆ. ಸೊ ಈವನ್ ಟುಡೇ ಐ ಆಮ್ ಬ್ಲೆಸ್ಡ್ ವಿತ್ ವರ್ಕ್ ಅಂತ ಖುಷಿಯಲ್ಲಿದ್ದೀನಿ. ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋಗಳನ್ನು ಮಿಸ್ ಮಾಡ್ಕೋಬೇಡಿ. ಈಗಲೇ ಸಬ್ಸ್ಕ್ರೈಬ್ ಮಾಡಿ.